ಆತ್ಮೀಯರೇ, ಕರ್ತನಾದ ಯೇಸು ಕ್ರಿಸ್ತನ ನಾಮದಲ್ಲಿ ನಿಮಗೆ ವಿಮೆನ್ ಆಫ್ ಹೋಪ್ ಎಂಬ ಆಧ್ಯಾತ್ಮಿಕ ಕನ್ನಡ ಕಾರ್ಯಕ್ರಮಕ್ಕೆ ಸ್ವಾಗತ. ಈ ಕಾರ್ಯಕ್ರಮದ ಮುಖಾಂತರವಾಗಿ ಕರ್ತನು ನಿಮ್ಮ ಜೀವಿತದಲ್ಲಿ ಶಾಂತಿ, ಸಮಾಧಾನ, ಸಂತೋಷ, ನೆಮ್ಮದಿಯನ್ನು ಉಂಟು ಮಾಡಲಿ. ಈ ಸಂದೇಶಗಳು ನಿಮ್ಮ ಜೀವಿತದಲ್ಲಿ ಹೊಸ ಉತ್ಸಾಹವನ್ನು, ಉತ್ತಮ ಚಿಂತನೆಗಳನ್ನು ಮೂಡಿಸಲಿ. ನಾವು ನಿಮಗಾಗಿ ಪ್ರಾರ್ಥಿಸುತ್ತೇವೆ. ದೇವರು ನಿಮ್ಮನ್ನು ಆಶೀರ್ವದಿಸಲಿ. ನಿನ್ನ ಹಾಗೆ ಯಾರೂ ಇಲ್ಲ, ನೀನೇ ನನಗೆ ಅತಿ ಪ್ರಿಯ. ನನ್ನ ಬಾಳಿನ ಕೋಟೆಯು ನೀ, ನನ್ನ ಜೀವದ ಜ್ಯೋತಿಯು ನೀ. ನಿನ್ನ ಹಾಗೆ ಯಾರೂ ಇಲ್ಲ, ನೀನೇ ನನಗೆ ಅತಿ ಪ್ರಿಯ. ನನ್ನ ಬಾಳಿನ ಕೋಟೆಯು ನೀ, ನನ್ನ ಜೀವದ ಜ್ಯೋತಿಯು ನೀ. ನಿನ್ನ ತೋಳಲ್ಲಿ ಆಡೋ ಆಸೆ, ನಿನ್ನ ಮಡಿಲಲ್ಲಿ ಮಲಗೋ ಬಯಕೆ. ನಿನ್ನ ತೋಳಲ್ಲಿ ಆಡೋ ಆಸೆ, ನಿನ್ನ ಮಡಿಲಲ್ಲಿ ಮಲಗೋ ಬಯಕೆ. ಪ್ರೀತಿಸುವೆನಾ యేసయ్య, ನಿನ್ನನ್ನೇ ಪ್ರೀತಿಸುವೆ. ಪ್ರೀತಿಸುವೆನಾ యేసయ్య, ಎಂದೆಂದು ಪ್ರೀತಿಸುವೆ. ವಿಮೆನ್ ಆಫ್ ಹೋಪ್ಗೆ ಸ್ವಾಗತ. ಸ್ನೇಹಿತರೆ, ಜೀವನದಲ್ಲಿ ನಿಮಗೆ ಅನ್ಯಾಯವಾಗಿದೆ ಎಂದು ನೀವು ಎಂದಾದರೂ ಭಾವಿಸಿದ್ದೀರಾ? ನೀವು ಬಿಟ್ಟು ಬಿಡಲು ಪ್ರೇರೇಪಿಸುವ ಸಂಗತಿಗಳು ಜೀವನದಲ್ಲಿ ಸಂಭವಿಸಿದೆ ಎಂದು ತೋರುತ್ತಿದೆಯೇ? ನಿಮ್ಮ ಭವಿಷ್ಯವು ಕತ್ತಲೆಯಾಗಿ ಕಾಣುತ್ತಿದೆಯೇ? ನಾನು ಕೆಲವೊಮ್ಮೆ ಹಾಗೆ ಭಾವಿಸಿದ್ದೇನೆ. ಆದರೆ ಭರವಸೆ ಇದೆ ಎಂದು ನನಗೆ ತಿಳಿದಿದೆ. ನಮಸ್ಕಾರ, ನಾನು ಪ್ರೇಮ. ಇಂದು ಆಶಾ ನಮಗೆ ನಹೂಮಿಯ ಕತೆ ಹೇಳಲಿದ್ದಾರೆ. ನನ್ನ ಸ್ನೇಹಿತೆ ಗಗನ ಅವರ ಬಗ್ಗೆಯೂ ಹೇಳ್ತೇನೆ. ಅವರು ಬಹಳ ದುಃಖದಲ್ಲಿದ್ದಾರೆ. ನಾನು ಆ ಸಮಯದಲ್ಲಿ ಆಕೆಗೆ ಬೆಂಬಲ ನೀಡಲು ಯತ್ನಿಸಿದೆ. ಆಕೆಯ ಕತೆ ನಿಮಗೂ ಸಹಾಯಕವಾಗಬಹುದು ಎಂದು ಭಾವಿಸ್ತೇನೆ. ಹಲೋ ಸ್ನೇಹಿತರೆ, ಇಂದಿನ ಸಂಭಾಷಣೆ ನಿಮ್ಮ ಜೀವನವನ್ನು ಸ್ಪರ್ಶಿಸಲಿ ಮತ್ತು ನಿಮ್ಮನ್ನು ಪ್ರೋತ್ಸಾಹಿಸುತ್ತದೆ ಎಂದು ನಾನು ಭಾವಿಸುತ್ತೇನೆ. ನೀವು ನನ್ನೊಂದಿಗೆ ಹಂಚಿಕೊಂಡ ಗಗನ ಅವರ ಬಗ್ಗೆ ಹೇಳಿ. ನೀವು ದೂರದಲ್ಲಿದ್ದರೂ ಸ್ನೇಹ ಬೆಳೆಸಿದ್ರಿ. ಗಗನ ಅವರಿಗೆ ದುಃಖದ ಸಮಯದಲ್ಲಿ ನೀವು ಹೇಗೆ ಸಹಾಯ ಮಾಡಿದ್ರಿ? ಖಂಡಿತ. 6 ತಿಂಗಳ ಹಿಂದೆ ನನ್ನ ಸ್ನೇಹಿತೆ ಗಗನ ಅವರ ಗಂಡ ಜಗದೀಶ್ ಕಾರು ಆಘಾತದಲ್ಲಿ ಮಣಿಸಿದ್ರು. ನಾನು ಗಗನಗೆ ಫೋನ್ ಮಾಡಿದಾಗ ಅವಳು ಹೇಳಿದ್ದು, ಜಗದೀಶ್ ಎಂದು ಮಣಿಸಿದ್ದಾರೆ. ನಾನು ಆಘಾತಕ್ಕೊಳಗಾದೆ. ಏನು ಹೇಳಬೇಕೆಂದು ನನಗೆ ತೋಚಲಿಲ್ಲ. ಕೆಲವು ವಾರಗಳಾದ ನಂತರ ಅವಳನ್ನು ಭೇಟಿಯಾದೆ. ನಾನು ಸರಿಯಾದ ಮಾತುಗಳನ್ನು ಹುಡುಕುತ್ತಿದ್ದೆ, ಆದರೆ ಕೇವಲ ಅವಳ ಕತೆ ಕೇಳಿ ಅವಳೊಂದಿಗೆ ಅಳುತ್ತಿದ್ದೆ. 4 ತಿಂಗಳ ನಂತರ ಮತ್ತೆ ಫೋನ್ ಮಾಡಿದೆ. ಅವಳು ಹೇಳಿದ್ದು, ಇದು ಅತ್ಯಂತ ಕಠಿಣ ಸಮಯ. ಎಲ್ಲರೂ ತಮ್ಮ ಜೀವನಕ್ಕೆ ಹಿಂದಿರುಗಿದ್ದಾರೆ. ನನ್ನ ಮಕ್ಕಳು ಖಿನ್ನತೆಗೊಳಗಾಗಿದ್ದಾರೆ. ನಾನು ಮತ್ತೆ ಅಳುತ್ತಿದ್ದೆ. ಅವಳು ಯಾರಾದರೂ ಅವಳ ನೋವನ್ನು ಅರ್ಥ ಮಾಡಿಕೊಳ್ಳಬೇಕೆಂದು ಬಯಸುತ್ತಿದ್ಲು. ನಾನು ಕಲಿತ ಪಾಠವೇನೆಂದರೆ, ಮೊದಲನೆಯದಾಗಿ ದುಃಖಿತರ ನೋವನ್ನು ತಕ್ಷಣ ಮಾತುಗಳಿಂದ ಗುಣಪಡಿಸಲು ಸಾಧ್ಯವಿಲ್ಲ. ಅವರೊಂದಿಗೆ ಇರುವುದೇ ಮತ್ತು ಕೇಳುವುದು ಪ್ರಮುಖ ಸಹಾಯ. ಎರಡನೆಯದಾಗಿ, ಅತ್ಯಂತ ಕಠಿಣ ಸಮಯ ಆಘಾತದ ತಕ್ಷಣವಲ್ಲ, ಆದರೆ 4 ಅಥವಾ 6 ತಿಂಗಳ ನಂತರ ಬರುತ್ತದೆ. ಅವರು ಒಬ್ಬರೇ ನೋವನ್ನು ಎದುರಿಸುತ್ತಿದ್ದಾರೆ. ಆ ಸಮಯದಲ್ಲಿ ಅವರಿಗೆ ಪತ್ರ ಬರೆಯಿರಿ ಅಥವಾ ಹೂಗೊಂಚಲನ್ನು ಕಳುಹಿಸಿ. ಮೂರನೆಯದಾಗಿ, ಸತ್ತವರ ಜೊತೆ ಇದ್ದ ಸುಂದರ ಕ್ಷಣಗಳನ್ನು ನೆನಪಿಸಿಕೊಳ್ಳಲು ನೆನಪಿಸಿ. ಕೊರಗುವುದರ ಬದಲು ಸುಂದರ ಕ್ಷಣಗಳನ್ನು ನೆನಪಿಸಿಕೊಂಡು ಕೃತಜ್ಞತೆ ಸಲ್ಲಿಸುವುದು ಉತ್ತಮ. ಪ್ರೇಮ, ದುಃಖದಲ್ಲಿರುವ ಯಾರಾದರೂ ಸಹಾಯ ಮಾಡುವ ಬಗ್ಗೆ ಇದು ಒಳ್ಳೆಯ ಸಲಹೆ ಎಂದು ನಾನು ಭಾವಿಸ್ತೀನಿ. ನೀನು ಹೇಳಿದವು ತುಂಬ ಮಹತ್ವದ ಸಲಹೆಗಳು. ಕೆಲವೊಮ್ಮೆ ಅವರು ಏನು ಮಾತನಾಡ್ತಾರೆ ಅದನ್ನು ಶಾಂತವಾಗಿ ಕೇಳೋದು, ಅವರೊಂದಿಗೆ ಇರುವುದು ಸಾಕಾಗಬಹುದು. ನಮ್ಮೊಂದಿಗೆ ಹಂಚಿಕೊಂಡಿದ್ದಕ್ಕಾಗಿ ಧನ್ಯವಾದಗಳು. ನನಗೆ ಸಂತೋಷವಾಯಿತು. ಈಗ ಆಶಾ, ನೀವು ನನಗೆ ನಹೂಮಿಯ ಕಥೆಯನ್ನು ಹೇಳುತ್ತೀರಿ ಎಂದು ಹೇಳಿದ್ದೀರಿ. ಇದು ತುಂಬ ಹಳೆಯ ಕತೆ ಅಲ್ವೇ? ಹೌದು,
ಇದು 3000 ವರ್ಷಗಳಿಗಿಂತಲೂ ಹಳೆಯದು. ಆದರೆ ಮೊದಲು ಈ ಹಾಡನ್ನು ಕೇಳೋಣ. ವಿಮೆನ್ ಆಫ್ ಹೋಪ್ಗೆ ಸ್ವಾಗತ. ನಾನು ನಿಮ್ಮನ್ನು ಕೇಳಬಹುದೇ? ಜೀವನವು ನಿಮಗೆ ಅನ್ಯಾಯವಾಗಿದೆ ಎಂದು ನೀವು ಎಂದಾದರೂ ಭಾವಿಸಿದ್ದೀರಾ? ಬಹುಶಃ ನೀವು ನಿಮ್ಮ ಕೆಲಸದಲ್ಲಿ ಕಷ್ಟಪಟ್ಟು ಕೆಲಸ ಮಾಡುತ್ತಿದ್ದೀರಿ, ಆದರೆ ಸಮಯ ಕೆಟ್ಟಿದ್ದರಿಂದ ನೀವು ಈಗ ನಿಮ್ಮ ಕೆಲಸವನ್ನು ಕಳೆದುಕೊಂಡಿದ್ದೀರಾ? ಬಹುಶಃ ನೀವು ತುಂಬ ದುಃಖಿತರಾಗಿದ್ದೀರಿ. ಆತ್ಮಹತ್ಯೆ ಬಗ್ಗೆ ಯೋಚಿಸಿದ್ದೀರಾ? ಕೆಲವೊಮ್ಮೆ ನಿಮ್ಮ ಎಲ್ಲ ಸಮಸ್ಯೆಗಳನ್ನು ಕೊನೆಗೊಳಿಸಲು ಅದು ಏಕೈಕ ಮಾರ್ಗವೆಂದು ತೋರುತ್ತದಾ? ನಿಮ್ಮ ಮಕ್ಕಳು ಅನಾರೋಗ್ಯದಿಂದ ಅಳುವುದನ್ನು ನೋಡುತ್ತಾ ನೀವು ಅವರಿಗೆ ಆಹಾರ ಅಥವಾ ಔಷಧಿ ಖರೀದಿಸಲು ನಿಮ್ಮ ಬಳಿ ಹಣ ಇಲ್ಲದೆ ತುಂಬ ಅಸಹಾಯಕರಾಗಿದ್ದೀರಾ? ನೀವು ಏನು ಮಾಡಬೇಕು? ನೀವು ಏನು ಮಾಡಬಹುದು? ನೀವು ಸುತ್ತಲೂ ನೋಡುತ್ತೀರಿ. ಈ ಕಷ್ಟದ ಸಮಯದಲ್ಲಿ ಯಾರು ನಿಮಗೆ ಸಹಾಯ ಮಾಡಬಹುದು? ಇಂದು ಬೈಬಲ್ನಲ್ಲಿರುವಂಥ ನವೋಮಿ ಎಂಬ ಮಹಿಳೆಯ ಬಗ್ಗೆ ನಾನು ನಿಮ್ಮೊಂದಿಗೆ ಹಂಚಿಕೊಳ್ಳಲು ಬಯಸುತ್ತೇನೆ. ಅವಳ ಜೀವನದಲ್ಲಿ ಒಳ್ಳೆಯದೇನೂ ನಡೆದಂತೆ ಕಾಣಲಿಲ್ಲ. ರೂತಳ ಪುಸ್ತಕ 1ನೇ ಅಧ್ಯಾಯದಲ್ಲಿ ನಯೋಮಿ ತಾಯ್ನಾಡಿನಲ್ಲಿ ಕ್ಷಾಮವಿದೆ ಎಂದು ನಾವು ಓದ್ತೇವೆ. ಆದುದರಿಂದ ನಯೋಮಿ ಮತ್ತು ಅವಳ ಕುಟುಂಬವು ತನ್ನ ಮನೆಯನ್ನು ತೊರೆದು ಮೋಯಾಬ್ ಎಂಬ ಅನ್ಯ ದೇಶಕ್ಕೆ ಹೋಗಿ ಒಂದು ಉತ್ತಮ ಜೀವನವನ್ನು ಹುಡುಕ್ತಾರೆ. ಆದರೂ ದುಃಖಕರವಾಗಿ ಹೇಳಬೇಕಂದ್ರೆ ನಯೋಮಿಯ ಪತಿ ತೀರ್ಕೊಂಡ್ರು ಮತ್ತು ಅವಳು ತನ್ನ 2 ಗಂಡು ಮಕ್ಕಳೊಳಗೆ ಉಳಿದಿದ್ದಳು. ಈ ಮಕ್ಕಳು ಮೋಯಾಬ್ನಲ್ಲಿ 2 ವಿದೇಶಿ ಸ್ತ್ರೀಯರನ್ನ ಮದುವೆಯಾದರು. ಒಬ್ಬಳಿಗೆ ಓರ್ಫಾ ಮತ್ತು ಇನ್ನೊಬ್ಬಳಿಗೆ ರೂತ್ ಎಂಬುದಾಗಿ ಹೆಸರಿಡಲಾಯಿತು. ಈಗ ನನ್ನ ಸ್ನೇಹಿತರೆ, ಇದೊಂದು ಕಾಲ್ಪನಿಕ ಕಥೆಯಾಗಿದ್ರೆ ಅವರೆಲ್ಲರೂ ಎಂದೆಂದಿಗೂ ಸಂತೋಷದಿಂದ ಬದುಕುತ್ತಿದ್ರು. ಆದರೆ ಇದು ಕಾಲ್ಪನಿಕ ಕಥೆಯಲ್ಲ. ಬದಲಾಗಿ ಏನಾಯ್ತು ಗೊತ್ತಾ? 2 ಪುತ್ರರು ಸತ್ರು. ನಯೋಮಿಗೆ ಹೇಗೆ ಅನಿಸಿರಬಹುದು ಎಂದು ನೀವು ಊಹಿಸಬಲ್ಲಿರಾ? ಈ ಕೆಟ್ಟ ಸಂಗತಿಗಳು ನನಗೆ ಏಕೆ ಸಂಭವಿಸುತ್ತವೆ? ಅವಳಿಗೆ ಒಂದಿಲ್ಲೊಂದು ದುಃಖ. 2 ಸೊಸೆಯರು ಸಹ ಮೋಯಾಬ್ನಲ್ಲಿರುವಂಥ ತಮ್ಮ ಸ್ವಂತ ಕುಟುಂಬಗಳಿಗೆ ಹಿಂತಿರುಗಬಹುದು. ಅವರಿನ್ನೂ ಯವನಸ್ಥರಾಗಿದ್ದರು. ಅವರು ಹೊಸ ಗಂಡಂದಿರನ್ನು ಕಂಡುಕೊಳ್ಬಹುದು ಮತ್ತು ಹೊಸ ಜೀವನವನ್ನು ಪ್ರಾರಂಭಿಸಬಹುದು. ಆದರೆ ನಯೋಮಿಗೆ ವಯಸ್ಸಾಯಿತು. ಅವಳ ಜೀವಿತದಲ್ಲಿ ಅವಳಿಗೆ ಒದಗಿಸುವುದಕ್ಕಾಗಿ, ಅವಳನ್ನು ರಕ್ಷಿಸುವುದಕ್ಕಾಗಿ, ಅವಳಿಗಾಗಿ ಯಾವುದೇ ವ್ಯಕ್ತಿ ಉಳಿದಿರಲಿಲ್ಲ. ಅವಳ ಜೀವನದಲ್ಲಿ ಏನೂ ಉಳಿದಿರಲಿಲ್ಲ. ಕುಟುಂಬ, ಮನೆ, ಸಂಪತ್ತು, ಸಮಾಜದಲ್ಲಿ ಯಾವುದೇ ಸ್ಥಾನವಿಲ್ಲ. ನಯೋಮಿಗೆ ಒಂಟಿತನ, ಖಾಲಿ ಖಾಲಿ ಅನಿಸಿರಬಹುದು. ನಾನು ಬದುಕುವ ಉದ್ದೇಶವೇನು? ನಯೋಮಿ ಕೂಡ ಹೇಳಿದರು, ನನ್ನನ್ನು ನಯೋಮಿ ಎಂದು ಕರೆಯಬೇಡಿ, ನನ್ನನ್ನು ಮಾರ ಎಂದು ಕರೆಯಿರಿ. ಯಾಕೆಂದರೆ ಸರ್ವಶಕ್ತನು ನನ್ನ ಜೀವಿತವನ್ನು ಬಹಳ ದುಃಖಪಡಿಸಿದ್ದಾನೆ. ಭಗವಂತ ನನ್ನನ್ನು ಬಾಧಿಸಿದ್ದಾನೆ. ಸರ್ವಶಕ್ತನು ನನ್ನ ಮೇಲೆ ದುರದೃಷ್ಟವನ್ನು ತಂದಿದ್ದಾನೆ. ನನ್ನ ಸ್ನೇಹಿತರೆ, ನೀವು ಅವಳ ಸ್ಥಾನದಲ್ಲಿದ್ದರೆ ನಿಮಗೆ ಹೇಗೆ ಅನಿಸ್ತದೆ? ಬಹುಶಃ ನೀವು ಸಮಸ್ಯೆಗಳು ಮತ್ತು ತೊಂದರೆಗಳನ್ನು ಎದುರಿಸುತ್ತಿರುವಾಗ ನಿಮ್ಮ ಪರಿಸ್ಥಿತಿಯಲ್ಲಿ ದೇವರ ಹಸ್ತವನ್ನು ನೀವು ನೋಡುತ್ತೀರಾ? ದೇವರು ನಿಮ್ಮನ್ನು ಮೆಚ್ಚಿಸಿದ ಕಾರಣ ಇದು ನಿಮ್ಮನ್ನು ಶಿಕ್ಷಿಸುತ್ತಾನೆ ಎಂದು ಭಾವಿಸುತ್ತೀರಾ? ಬೈಬಲ್ನಲ್ಲಿ ರೋಮಾಪುರ 8:28 ನಾವು ಓದುತ್ತೇವೆ, ಎಲ್ಲ ವಿಷಯಗಳಲ್ಲಿ ದೇವರು ತನ್ನನ್ನು ಪ್ರೀತಿಸುವವರ ಒಳಿತಿಗಾಗಿ ಕೆಲಸ ಮಾಡುತ್ತಾನೆ. ನೀವು ಕೇಳಬಹುದು, ಅದು ಹೇಗೆ ಸಾಧ್ಯ? ನಿಮ್ಮ ಪ್ರೀತಿಪಾತ್ರರು ಸತ್ತಾಗ ಅದು ನಿಮ್ಮ ಒಳಿತಿಗಾಗಿ ಹೇಗೆ ಸಾಧ್ಯ? ನೀವು ನಿಮ್ಮ ಕೆಲಸವನ್ನು ಕಳೆದುಕೊಂಡಾಗ ಅದು ನಿಮ್ಮ ಒಳಿತಿಗಾಗಿ ಹೇಗೆ ಸಾಧ್ಯ? ನೀವು ತೀವ್ರವಾಗಿ ಅನಾರೋಗ್ಯದಿಂದ ಬಳಲುತ್ತಿರುವಾಗ ಅದು ಹೇಗೆ ಒಳ್ಳೆಯದು? ಆದರೂ ಎಲ್ಲ ವಿಷಯಗಳಲ್ಲಿ ನಮ್ಮ ಎಲ್ಲ ಸಮಸ್ಯೆಗಳು ಮತ್ತು ನಮ್ಮ ಎಲ್ಲ ನೋವುಗಳು, ನಾವು ಆತನನ್ನು ಪ್ರೀತಿಸಿದರೆ ದೇವರು ನಮ್ಮ ಒಳಿತಿಗಾಗಿ ಕೆಲಸ ಮಾಡುತ್ತಾನೆ ಎಂದು ದೇವರ ವಾಕ್ಯವು ಹೇಳುತ್ತದೆ. ನಹೋಮಿ ದೇವರನ್ನು ಪ್ರೀತಿಸುವುದನ್ನು ಮುಂದುವರೆಸಿದಳು. ನಹೋಮಿ ತನ್ನ ಜೀವನದಲ್ಲಿ ಸಂಭವಿಸಿದ ವಿಪತ್ತುಗಳ ಬಗ್ಗೆ ಗೊಣಗಲು ಮತ್ತು ದೂರು ನೀಡಲು ಎಲ್ಲ ಹಕ್ಕುಗಳನ್ನು ಹೊಂದಿದಳು. ನೀವು ಹಾಗೆ ಯೋಚಿಸುತ್ತೀರಾ? ಅವಳು ತನ್ನ ಸೊಸೆಯಂದಿನನ್ನು ತನ್ನೊಂದಿಗೆ ಇರಲು ಬಲವಂತ ಮಾಡಬಹುದಾಗಿತ್ತು. ಅವಳ ವೃದ್ಧಾಪ್ಯದಲ್ಲಿ ಮತ್ತು ಅವಳ ಸಾಂತ್ವನಕ್ಕಾಗಿ ಹಾಗೂ ಆಕೆಯ ಸಹಚರಕ್ಕಾಗಿ. ಅಂದರೆ ನಹೋಮಿ ಹಾಗೆ ಮಾಡಲಿಲ್ಲ.
ಬೈಬಲ್ನಿಂದ ಕತೆ ಹಿಂದಿರುಗಿ ನೋಡೋಣ. ತನ್ನ ಸೊಸೆಯನ್ನು ಹಿಡಿದಿಟ್ಟುಕೊಳ್ಳುವ ಬದಲು ನಯೋಮಿ ಅವರನ್ನು ಹೋಗಲು ಬಿಟ್ಟಳು. ಅವರು ತಮ್ಮ ಸ್ವಂತ ಕುಟುಂಬಗಳಿಗೆ ಮನೆಗೆ ಹಿಂತಿರುಗಲು ಪ್ರೋತ್ಸಾಹಿಸಿದರು. ನಯೋಮಿ ಅವರಿಗೆ ಹೊರೆಯಾಗಲು ಇಷ್ಟ ಇರಲಿಲ್ಲ. ಅವರ ಸಂತೋಷಕ್ಕಾಗಿ ಅವರ ಭವಿಷ್ಯದ ಬಗ್ಗೆ ಹೆಚ್ಚು ಕಾಳಜಿ ವಹಿಸುತ್ತಿದ್ದಳು. ನಯೋಮಿ ಕೂಡ ಅವರನ್ನು ಆಶೀರ್ವದಿಸಿ, ನೀವು ಸತ್ತ ನಿಮ್ಮ ಗಂಡಂದಿರಿಗೆ ಮತ್ತು ನನಗೆ ತೋರಿಸಿದಂತೆಯೇ ಕರ್ತನು ನಿಮಗೂ ದಯೆ ತೋರಿಸಲಿ. ನಿಮ್ಮಲ್ಲಿ ಪ್ರತಿಯೊಬ್ಬರೂ ಇನ್ನೊಬ್ಬ ಗಂಡನ ಮನೆಯಲ್ಲಿ ವಿಶ್ರಾಂತಿ ಪಡೆಯುವಂತೆ ಭಗವಂತನು ಅನುಗ್ರಹಿಸಲಿ. ನಯೋಮಿಗೆ ಎಂತಹ ಸುಂದರ ಮಧುರ ಮನೋಭಾವ ಇತ್ತು. ಸತ್ಯದೇವರ ಅನುಯಾಯಿಗಳು ಹೇಗೆ ವರ್ತಿಸಬೇಕು ಎಂಬುದನ್ನು ಅವರು ಆ ಹುಡುಗಿಯರಿಗೆ ತೋರಿಸಬೇಕು ಎಂಬುದಾಗಿ ನಾನು ಭಾವಿಸುತ್ತೇನೆ. ಓರ್ಫಾ ತನ್ನ ಸ್ವಂತ ಜನರ ಬಳಿಗೆ ಹೋಗಲು ನಿರ್ಧರಿಸಿದಳು. ಆದರೆ ಅವಳ ಸೊಸೆಯಾದ ರೂತ್ ಅವಳಿಗೆ ಅಂಟಿಕೊಂಡಳು ಮತ್ತು ನಿನ್ನನ್ನು ಬಿಟ್ಟು ಹೋಗುವಂತೆ ಅಥವಾ ನಿನ್ನಿಂದ ಹಿಂದೆ ಸರಿಯುವಂತೆ ನನ್ನನ್ನು ಒತ್ತಾಯಿಸಬೇಡ. ನೀವು ಎಲ್ಲಿಗೆ ಹೋದರೂ ನಾನು ಬರುತ್ತೇನೆ. ನೀವು ಎಲ್ಲಿ ಉಳಿಯುತ್ತೀರೋ ನಾನು ಉಳಿಯುತ್ತೇನೆ. ನಿಮ್ಮ ಜನರೇ ನನ್ನ ಜನರು, ನಿಮ್ಮ ದೇವರೇ ನನ್ನ ದೇವರು. ರೂತ್ ಒಬ್ಬ ನಿಜವಾದ ದೇವರನ್ನು ನಂಬುವಂತೆ ಬೆಳೆದಿರಲಿಲ್ಲ. ಆದರೆ ಹೇಗಾದರೂ ನಯೋಮಿಯ ದೇವರು ತನ್ನ ಸ್ವಂತ ದೇವರಾಗಿರಬೇಕೆಂದು ಅವಳು ಬಯಸಿದ್ದಳು. ವಾಹ್! ಪ್ರಪಂಚದ ಸೃಷ್ಟಿಕರ್ತನಾದ ದೇವರ ಬಗ್ಗೆ ಮತ್ತು ಅವನು ತನ್ನ ಜನರಿಗೆ ಸಹಾಯ ಮಾಡಿದ ರೀತಿ, ಅವನು ಅವರಿಗೆ ನೀಡಿದ ಒಳ್ಳೆಯ ಕಾನೂನುಗಳ ಬಗ್ಗೆ ನಯೋಮಿ ಮಾತಾಡಿರಬೇಕು. ಅವಳು ಇನ್ನು ಮುಂದೆ ರೂತನ್ನು ಹಿಂತಿರುಗಿಸಲು ಪ್ರಯತ್ನಿಸಿರಲಿಲ್ಲ. ಆದ್ದರಿಂದ ಅವರು ನಯೋಮಿಯ ತಾಯ್ನಾಡಿಗೆ ಹಿಂತಿರುಗಲು ಸುದೀರ್ಘ ನಡಿಗೆಯನ್ನು ಪ್ರಾರಂಭಿಸಿದರು. ರೂತಳ ಪುಸ್ತಕದಲ್ಲಿ ನಾವು ಓದುತ್ತಿರುವಂತೆ ರೂತಳು ಅಂತಿಮವಾಗಿ ತನ್ನ ಗಂಡನ ಕಡೆಯಿಂದ ನಯೋಮಿಯ ಸಂಬಂಧಿಕರಲ್ಲಿ ಬೋವೇಜನ್ನು ಮದುವೆಯಾದಳು ಮತ್ತು ಓಬೇದೆಂಬ ಮಗನನ್ನು ಪಡೆದಳು. ಅವನು ಅರಸನಾದ ದಾವೀದನ ಹಿರಿಯ ತಾತನಾಗಿದ್ದ. ನಮ್ಮ ಕರ್ತನಾದಂಥ ಯೇಸು ಕ್ರಿಸ್ತನ ಪೂರ್ವಜನಾಗಿದ್ದ. ನಾನು ಆಶ್ಚರ್ಯಪಡ್ತೇನೆ. ನಯೋಮಿ ತನ್ನ ಜೀವನದಲ್ಲಿ ಕಷ್ಟ ಮತ್ತು ದುಃಖವನ್ನು ಅನುಭವಿಸುತ್ತಿರುವಾಗ ಅವಳು ಜಗತ್ತಿಗೆ ದೇವರ ದೊಡ್ಡ ಯೋಜನೆಯ ಭಾಗವಾಗಿದ್ದಾಳೆಂದು ಅವಳು ತಿಳಿದಿದ್ದಾಳೆಯೇ? ಅವಳು ತನ್ನ ಜೀವನದಲ್ಲಿ ಹೊರೆಗಳಿಂದ ಬಂಧಿಸಲ್ಪಡಬಹುದಾಗಿತ್ತು. ಆದರೆ ನಯೋಮಿ ತನ್ನ ನೋವಿನ ನಡುವೆಯೂ ದೇವರನ್ನು ನಂಬಿದಳು. ದೇವರು ಅವಳ ಜೀವನದಲ್ಲಿ ಎಲ್ಲವನ್ನೂ ಅವಳ ಒಳಿತಿಗಾಗಿ ಮಾಡಿದನು. ದೇವರು ಏನೂ ಇಲ್ಲದ ಮಹಿಳೆಯನ್ನು ಬಳಸಿದನು ಮತ್ತು ಆಶೀರ್ವಾದ ಮಾಡಿದನು. ನಿಮ್ಮ ಬಗ್ಗೆ ಏನು ಸ್ನೇಹಿತರೆ? ನಿನಗೂ ಜೀವನದಲ್ಲಿ ದುಃಖದ ಹೊರತಾಗಿ ಬೇರೇನೂ ಇಲ್ಲ ಎಂದು ಯೋಚಿಸುತ್ತಿದ್ದೀಯಾ? ನೀವು ಇದೀಗ ಎದುರಿಸುತ್ತಿರುವಂಥ ಸಮಸ್ಯೆಗಳಿಂದ ನೀವು ಮುಳುಗಿದ್ದೀರಾ? ದಯವಿಟ್ಟು ಹತಾಶರಾಗಬೇಡಿ. ದೇವರನ್ನು ನೋಡಿ ಮತ್ತು ಆತನು ನಿಮ್ಮ ಜೀವನವನ್ನು ತೆಗೆದುಕೊಳ್ಳಿ. ನಾನು ಈಗ ನಿಮಗಾಗಿ ಪ್ರಾರ್ಥಿಸಲು ಬಯಸುತ್ತೇನೆ. ಆತ್ಮೀಯ ತಂದೆಯಾದ ದೇವರೇ, ನೀವು ನಮ್ಮಲ್ಲಿ ಪ್ರತಿಯೊಬ್ಬೊಬ್ಬರಿಗೂ ಒಳ್ಳೆಯ ಜೀವನವನ್ನು ನೀಡಿದ್ದೀರಿ ಮತ್ತು ನನ್ನ ಸ್ನೇಹಿತರ ಅಮೂಲ್ಯ ಜೀವನಕ್ಕಾಗಿ ನಿಮಗೆ ಧನ್ಯವಾದಗಳನ್ನು ಸಲ್ಲಿಸ್ತೇನೆ. ಕರ್ತನೇ, ಅವರ ಜೀವನವು ಎಷ್ಟು ಕಷ್ಟಕರವಾಗಿದೆ ಎಂದು ನೀವು ನೋಡುತ್ತೀರಿ. ಅವರ ಪ್ರತಿಯೊಂದು ಅಗತ್ಯವನ್ನು ನೀವು ಅರ್ಥ ಮಾಡಿಕೊಳ್ಳುತ್ತೀರಿ. ಪ್ರತಿದಿನ ನೀವು ಅವರಿಗೆ ಶಕ್ತಿಯನ್ನು ಕೊಡುತ್ತಿದ್ದೀರಿ ಮತ್ತು ನಾಳೆಯನ್ನು ಎದುರಿಸುವ ಧೈರ್ಯವನ್ನು ಕೊಡಿರಿ ಎಂದು ನಾನು ಪ್ರಾರ್ಥಿಸುತ್ತೇನೆ. ಯೇಸುವಿನ ಪ್ರೀತಿ ಮತ್ತು ಆತನ ಹೆಸರಿನ ಶಕ್ತಿಯಿಂದ ನಾನು ಪ್ರಾರ್ಥಿಸುತ್ತೇನೆ. ಆಮೆನ್. ಏಳು ನೀನು ಏಳು ಯವನಸ್ಥನೇ ನೀ
ಪ್ರತಿಯೊಂದು ಅಗತ್ಯವನ್ನು ದೇವರು ಅರ್ಥ ಮಾಡಿಕೊಳ್ಳುತ್ತಾನೆ ಎಂದು ತಿಳಿಯಲು ನನಗೆ ತುಂಬ ಸಂತೋಷವಾಗಿದೆ. ಸ್ನೇಹಿತರೆ, ನೀವು ಸಮಸ್ಯೆಗಳಿಂದ ಮುಳುಗಿದ್ದೀರೇ? ನೀವು ದೇವರನ್ನು ನೋಡುತ್ತೀರಾ ಎಂದು ನಾನು ಭಾವಿಸ್ತೇನೆ. ಅವನು ನಿಮಗೆ ಸಹಾಯ ಮಾಡಲು ಬಯಸುತ್ತಾನೆ. ಎಲ್ಲ ಕಷ್ಟದ ಸಮಯಗಳಲ್ಲಿ ನಾವು ಇನ್ನೂ ಯೇಸು ನಮಗೆ ಸಹಾಯ ಮಾಡುತ್ತಾನೆಂದು ನಂಬಬಹುದು ಎಂದು ತಿಳುಕೊಳ್ಳುವುದು ಒಳ್ಳೆಯದಲ್ಲವೇ? ಆತನು ನಮ್ಮನ್ನು ಎಂದಿಗೂ ಕೈ ಬಿಡುವುದಿಲ್ಲ ಎಂದು ಬೈಬಲ್ ಹೇಳುತ್ತದೆ. ನೀವು ನಮಗೆ ಪತ್ರ ಬರೆದು ಮತ್ತು ಯೇಸು ಪ್ರತಿದಿನ ನಿಮಗೆ ಹೇಗೆ ಸಹಾಯ ಮಾಡುತ್ತಿದ್ದಾನೆ ಎಂದು ಹೇಳುತ್ತೀರಾ ಎಂದು ನಾನು ಭಾವಿಸುತ್ತೇನೆ. ನಾವು ಹೋಗುವ ಸಮಯ ಬಂದಿದೆ. ನೀವು ನಮ್ಮನ್ನು ಇಲ್ಲಿ ಸಂಪರ್ಕಿಸಬಹುದು. ನಿಮ್ಮಿಂದ ಕೇಳಲು ನಾವು ಇಷ್ಟಪಡುತ್ತೇವೆ. ನಾವು ಇಂದು ಹೋಗುವ ಮೊದಲು ಈ ವಾರದ ನಮ್ಮ ಆಲೋಚನೆಯನ್ನು ನಿಮಗೆ ನೆನಪಿಸುತ್ತೇನೆ. ನೀವು ದೇವರಲ್ಲಿ ಭರವಸೆ ಹೊಂದಿರಬಹುದು ಎಂದು ತಿಳಿಯಿರಿ. ನನ್ನ ಸ್ನೇಹಿತ, ನಿಮಗೆ ಇರುವ ಪ್ರತಿಯೊಂದು ಅಗತ್ಯವನ್ನು ದೇವರು ಅರ್ಥ ಮಾಡಿಕೊಳ್ಳುತ್ತಾನೆ. ಆತನು ನಿಮಗೆ ತನ್ನ ಪ್ರೀತಿ ಮತ್ತು ಶಕ್ತಿಯನ್ನು ನೀಡಬಲ್ಲನು. ಇಂದು ಆತನನ್ನು ಕರೆಯಿರಿ. ಆತನು ನಂಬಿಗಸ್ತನಾಗಿರುತ್ತಾನೆ. ನೀವು ಆತನಿಗೆ ಅಮೂಲ್ಯರು ಮತ್ತು ಆತನು ನಿಮಗೆ ಸಹಾಯ ಮಾಡುತ್ತಾನೆ. ಆತ್ಮೀಯರೇ, ವಿಮೆನ್ ಆಫ್ ಹೋಪ್ ಆಧ್ಯಾತ್ಮಿಕ ಕನ್ನಡ ಕಾರ್ಯಕ್ರಮ ಕುರಿತಾದಂಥ ನಿಮ್ಮ ಅಭಿಪ್ರಾಯಗಳನ್ನು, ಸಲಹೆಗಳನ್ನು ನಮಗೆ ತಿಳಿಸಲು ಮರೆಯದಿರಿ. ಲಿಸ್ನರ್ಸ್ ಫೀಡ್ಬ್ಯಾಕ್ @gmail.com ಅಥವಾ ವಾಟ್ಸಪ್, SMS ಕರೆಗಳನ್ನು ಮಾಡಲು ನಮ್ಮನ್ನು ಸಂಪರ್ಕಿಸಲು ಸಂಖ್ಯೆ 8530304790. ದೇವರು ನಿಮ್ಮನ್ನು ಆಶೀರ್ವದಿಸಲಿ. ಧನ್ಯವಾದಗಳು. ನಿನ್ನ ಹಾಗೆ ಯಾರೂ ಇಲ್ಲ, ನೀನೇ ನನಗೆ ಅತಿ ಪ್ರಿಯ. ನನ್ನ ಬಾಳಿನ ಕೋಟೆಯು ನೀ, ನನ್ನ ಜೀವದ ಜ್ಯೋತಿಯು ನೀ. ನಿನ್ನ ಹಾಗೆ ಯಾರೂ ಇಲ್ಲ, ನೀನೇ ನನಗೆ ಅತಿ ಪ್ರಿಯ. ನನ್ನ ಬಾಳಿನ ಕೋಟೆಯು ನೀ, ನನ್ನ ಜೀವದ ಜ್ಯೋತಿಯು ನೀ. ನಿನ್ನ ತೋಳಲ್ಲಿ ಆಡೋ ಆಸೆ, ನಿನ್ನ ಮಡಿಲಲ್ಲಿ ಮಲಗೋ ಬಯಕೆ. ನಿನ್ನ ತೋಳಲ್ಲಿ ಆಡೋ ಆಸೆ, ನಿನ್ನ ಮಡಿಲಲ್ಲಿ ಮಲಗೋ ಬಯಕೆ. ಪ್ರೀತಿಸುವೆನಾ యేసయ్య, ನಿನ್ನನ್ನೇ ಪ್ರೀತಿಸುವೆ. ಪ್ರೀತಿಸುವೆನಾ యేసయ్య, ಎಂದೆಂದು ಪ್ರೀತಿಸುವೆ. ನನಗಾಗಿ ಅವಮಾನಗೊಂಡೆ, ಮುಖದ ಮೇಲೆ ನೀ ಉಗಿಸಿಕೊಂಡೆ. ಭಾರವಾದ ಶಿಲುಬೆಯ ಬೀಳುತ್ತಾ ಏಳುತ್ತಾ ಹೊತ್ತುಕೊಂಡೆ. ನನಗಾಗಿ ಅವಮಾನಗೊಂಡೆ, ಮುಖದ ಮೇಲೆ ನೀ ಉಗಿಸಿಕೊಂಡೆ. ಭಾರವಾದ ಶಿಲುಬೆಯ ಬೀಳುತ್ತಾ ಏಳುತ್ತಾ ಹೊತ್ತುಕೊಂಡೆ. ಕೊರಡೆಗಳಿಂದ ಹೊಡೆಸಿಕೊಂಡೆ, ಶಿಲುಬೆಯ ಮೇಲೆ ಪ್ರಾಣ ಕೊಟ್ಟೆ. ಘೋರವಾದ ನನ್ನ ಪಾಪ ಕ್ಷಮಿಸಿದೆ, ನಿಜವಾದ ನಿನ್ ಪ್ರೀತಿ ತೋರಿಸಿದೆ. ಪ್ರೀತಿಸುವೆನಾ యేసయ్య, ನಿನ್ನನ್ನೇ ಪ್ರೀತಿಸುವೆ.